ಪಾತ್ರ ಏನು ಮಾಡಬೇಕು, ಯಾವ ರೀತಿ ಪಾತ್ರ ಮಾಡಬೇಕು, ಪಾತ್ರ ಕೃಷ್ಣನ ಪಾತ್ರ ಕುರುಕ್ಷೇತ್ರ ಅಂತ ಕೃಷ್ಣನ ಭಾರಿ ಪಾತ್ರ ಅಂತ ಎಲ್ಲ ಜನ ಎಲ್ಲ ಹೇಳ್ತಿದ್ರು. ಆಗ ನಾನು ಯಾವ ರೀತಿ ಮೊದಲಿಂದ ಕೊನೆ ತನಕ ಬೆಳಗ್ಗೆ ತನಕ ಹೆಂಗೆ ಪಾತ್ರ ಮಾಡ್ಬೋದು, ಏನು ಮಾಡಬೇಕು ಅಂತ ರೀತಿ ನಾನು ಆ ಪಾತ್ರ ಮಾಡಿದೆ. ನಾನು ಕೃಷ್ಣನ ಪಾತ್ರ ಮಾಡಿ ಯಾವಾಗ ನಮ್ಮ ಮನಸ್ಸಿಗೆ ತೃಪ್ತಿಯಾಗಿ ಜನಗಳು 4 ಜನ ಹೊರಬಾರ್ದಾಯ್ತು ಕೈ ಚರಿತ್ರೆ ಮಾಡಿದೆ. ಕೈ ಚರಿತ್ರೆ ದೈವಿಕ ಪಾತ್ರ ಮಾಡಿದೆ, ಶನಿ ಮಹಾತ್ಮನ ಪಾತ್ರ ಮಾಡಿದೆ. ನಂತರ ಮತ್ತೆ ದಕ್ಷ ಬ್ರಹ್ಮನ ಪಾತ್ರ ಮಾಡೋಕ್ಕೆ ಅವಕಾಶ ಸಿಕ್ತು ನನಗೆ. ತಂದೆ ಲಿಂಗೇಶ್ವರರು ಕಲಿಸುತ್ತಿದ್ದ ನಾಟಕದಲ್ಲಿ ಇವರು ಸಹ ಅಭಿನಯಿಸುತ್ತಿದ್ದರು. ಕುರುಕ್ಷೇತ್ರ ನಾಟಕದ ಶ್ರೀಕೃಷ್ಣನ ಪಾತ್ರಕ್ಕಾಗಿ ಮೊದಲ ಬಾರಿಗೆ ಬಣ್ಣ ಹಚ್ಚಿ ಅದ್ಭುತವಾಗಿ ಅಭಿನಯಿಸಿ ಜನರ ಮೆಚ್ಚುಗೆ ಪ್ರೋತ್ಸಾಹ ಪಡೆದು ಒಂದೇ ಪ್ರಮುಖ ಪಾತ್ರಗಳಲ್ಲಿಯೇ ಅಭಿನಯಿಸಲು ಆರಂಭಿಸುತ್ತಾರೆ. ಗಯ ಚರಿತ್ರೆಯಲ್ಲಿ ಗಯನ ಪಾತ್ರ, ದಕ್ಷ ಯಜ್ಞದಲ್ಲಿ ದಕ್ಷ ಬ್ರಹ್ಮನ ಪಾತ್ರ, ನಳದೈವರೆಯಂತಿ ನಾಟಕದಲ್ಲಿ ಶಿವದೇವರ ಪಾತ್ರ, ಇನ್ನು ಅನೇಕ ಪಾತ್ರಗಳಿಗೆ ಬಣ್ಣ ಹಚ್ಚಿದ ತೋರಿಸಿದ್ದರು. ನಟನೆಗೆ ಮಾತ್ರ ಕಲೆಯನ್ನು ಮೀಸಲಾಗಿರುತ್ತದೆ, ನಿರ್ದೇಶನದ ಕ್ಷೇತ್ರಕ್ಕೂ ಪಾರಾಯಣ ಮಾಡುತ್ತಾರೆ. ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ತಂದೆ ಮತ್ತು ಬಸವಣ್ಣನವರಿಂದ ಹಾರ್ಮೋನಿಯ ನುಡಿಸುವುದನ್ನು ಶ್ರದ್ಧೆಯಿಂದ ಕಲಿಯುತ್ತಾರೆ. ಈಗ ನಮ್ಮ ತಂದೆಯವರು ಹಾರ್ಮೋನಿಯಂ ಮಾಸ್ಟರ್ ಆಗಿದ್ದರು. ನನಗೂ ಅವಾಗ ಕಲಾವಿದ ಆಗಬೇಕು, 4 ಜನಕ್ಕೆ ವಿದ್ಯೆ ಹೇಳ್ಕೊಟ್ಟು ಸ್ಫೂರ್ತಿ ತುಂಬಿ ಅವರು ಕೂಡ ನಾಟಕ ಕಲಿಸ್ಬೇಕು, ನಾಟಕಗಳಲ್ಲಿ ಹೋಗಿ ಇದು ಮಾಡಬೇಕು ಅನ್ನೋ ಮನೋಭಾವ ನನಗೆ ಬಂದದ್ರಿಂದ ನಾನು ಈ ನಾಟಕಗಳಿಗೆ ಹಾರ್ಮೋನಿಯಂ ಕಲಿತಿದ್ದ ಪ್ರಸಂಗ ಬಂತು. ನನ್ನ ಮೊದಲನೇ ನಾಟಕದಲ್ಲೂ ಏನಿದೆ ಏನು ಅಂದರೆ, ನಾಟಕದಿಂದ ನಾನು ಹಾರ್ಮೋನಿಯಂ ನುಡಿಸ್ಬೇಕಾದ್ರೆ ಅಷ್ಟು ಭಯ ನನ್ನಲ್ಲಿ ತುಂಬಿ ಇದಾಗ್ತಾ ಇತ್ತು. ಮತ್ತೆ ನಾನು ಹಾರ್ಮೋನಿಯಂ ಕೂತ್ಕೊಂಡು ನನ್ನ ಶರೀರನೇ ಬೆಳೆದುಕೊಂಡು ಅಷ್ಟು ಭಯದಿಂದ ನಾನು ನಾಟಕ ನುಡಿಸ್ಬೇಕಾದ್ರೆ ಬಂತು. ನಾಟಕ ಅಂತಂದರೆ ಏನಪ್ಪ ಹೆಂಗೆ ನುಡಿಸೋದು, ಬೆಳಗ್ಗೆ ತನಕ ಹೆಂಗಿಗೂ ಪಾತ್ರ ಮಾಡಿಸಿರೋದನ್ನೆಲ್ಲ ಇದು ಮಾಡೋದು ಭಯ ನನ್ನಲ್ಲಿ ತುಂಬಿ ಇದಾಗಿತ್ತು. ಆವತ್ತು ಹುಡುಗರು ನಾಟಕ ಮಾಡಿ ಅದನ್ನು ಯಶಸ್ವಿಗೊಳಿಸಿದ್ರೆ ನನಗೆ ಅದರ ಭಯ ಇಸವಿಯಲ್ಲಿ ರಾಜಪರೊಂದಿಗೆ ವೈಭವಿಕ ಜೀವನಕ್ಕೆ ಕಾಲಿರುತ್ತಾರೆ. ಪ್ರತಿ ಯಶಸ್ಸಿನ ಪುರುಷರ ಹಿಂದೆ ಒಳ್ಳೆಯ ಇರುತ್ತಾಳೆ ಎಂಬ ಮಾತಿಗೆ ಸಾಕ್ಷಿಯಂತೆ ಪತ್ನಿ ರಾಜಮ್ಮ ಪತಿಯ ಪ್ರತಿಯೊಂದು ಕಷ್ಟಕ್ಕೂ ಎದುರುಗೊಂಡವರು. ಚೌಡಶೇಖರರು ಕಣ್ಣೆಗಳಿಗೆ ಹೋಗಿ ಮಾಡುವಾಗ ವಾಹನ ಆಗುತ್ತಿದ್ದರು. ಅಂತಹ ಸಮಯದಲ್ಲಿ ಮೂರು ಮಕ್ಕಳನ್ನು ನೋಡಿಕೊಂಡು ತುಂಬ ಕಷ್ಟದ ದಿನಗಳಲ್ಲಿ ಹೆಚ್ಚೆಗಿಟ್ಟು ಮಕ್ಕಳೊಂದಿಗೆ ಬದುಕಿನ ಬಂಡಿಯನ್ನು ಸಾಗಿಸಿದವರು. ನರಸೀಪುರ ಬಂದು ನಾನು ಹೆಚ್ಚು ಕಮ್ಮಿ 30 ವರ್ಷ ಆಯಿತು. 30 ವರ್ಷದಲ್ಲಿ ನಾನು ಆಗ ಫಸ್ಟ್ ಕಟ್ಟಂದ್ರೆ ನಲ್ಲಿ ಕೆಲಸ ಮಾಡ್ಕೊಂಡು ನಾವು ಮನೆಗೆ ಬಂದು ಜೀವನ ಸಾಗಿಸ್ತಾ ಇದ್ವಿ. ಒಂದು ವಟಾರದಲ್ಲಿ ಒಂದು ಚಿಕ್ಕ ಮನೆ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದೆವು. ಹಾರ್ಮೋನಿಯಂ ಕಲಿತು ಈ ಫೀಲ್ಡ್ಗಳ ಮೇಲೆ ಸಾಯಂಕಾಲ ಮೇಲೆ ನಾನು ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಆದಮೇಲೆ ನಮ್ಮ ಮನೇಲಿ ಹೆಂಗಸರು ಹೇಳ್ಬಿಟ್ಟು ನಮ್ಮ ಹೆಂಡತಿಗೆ ಈಗ ನಾನು ಹೋಗಿ ಬರ್ತೀನಿ, ಸಾಯಂಕಾಲ ಮಕ್ಕಳ ಹುಷಾರಾಗಿ ನೋಡ್ಕೊಂಡು ಹೇಳ್ಬಿಟ್ಟು ಇವ್ರಿಗೆ ನಾನು ಹಳ್ಳಿಗಳಿಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬೆಳಿಗ್ಗೆ ಬರ್ತಾ ಇದ್ದೀನಿ. ನಾನು ಇವರು ಅದಕ್ಕೆ ಬೆಂಬಲವಾಗಿ ನಾನು ಇರ್ತೀನಿ. ಅಷ್ಟೇ ಬೆಂಬಲ ಪ್ರೋತ್ಸಾಹ ಕೊಡ್ತಿದ್ದು ನನಗೆ. ನಾನು ಕೊಟ್ಟಂಥ ಕಷ್ಟಗಳು, ಕೆಲವು ಕಷ್ಟಗಳು ಅವರು
ಸಾಯಂಕಾಲ ತನಕ ನಿಲ್ಲಿ ಕೆಲಸ ಮಾಡಿ ಇದೆಲ್ಲ ಮಾಡಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಿದ್ದೀವಿ. ಇದನ್ನೆಲ್ಲ ಅವರೇ ಕಣ್ಣೀರು ಹಾಕೊಂಡು ಏನು ಇಷ್ಟು ಕಷ್ಟಪಡ್ತಾರೆ ದೇವರು ಎಲ್ಲರೂ ಹೇಳ್ಕೊಂಡು ನನಗೂ ಕಣ್ಣೀರು ಹಾಕೊಂಡು ಇದು ಮಾಡ್ತೀವಿ. ಇದು ಕಷ್ಟದಲ್ಲ ಬಗ್ಗೆ ಅವ್ರ ಹತ್ರನೇ ಕೇಳಿ ಹೇಳ್ತಾರೆ. ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಚಿಕ್ಕ ಚಿಕ್ಕವ್ರ ಮಕ್ಕಳು ಅವ್ರನ್ನ ಸ್ಕೂಲ್ ಕಳಿಸ್ಬೇಕು, ಅವ್ರು ನೋಡ್ಕೋಬೇಕು, ಇವ್ರು ನೋಡ್ಕೊಳ್ಳೋರು. ನಾವು ಒಂದಷ್ಟು ಶೂ ಕಟ್ಕೊಂಡು ನಾನೇ ಅವರ ಮಾಡ್ಕೊಂಡು ಮನೆಯವರೆಲ್ಲ ಮೇಂಟೈನ್ ಮಾಡ್ಕೊಂಡು ನಾವು ತುಂಬ ಕಷ್ಟ ಇತ್ತು. ಈಗ ಭೂಮಿಯಿಂದ ನಾವು ಎಲ್ಲ ಬಂದಿದ್ದೀವಿ. ಈ ಮಕ್ಕಳ ಮೇಲೆ ನೋಡಿ ನಾನು ಸಾಕಿ ನಾವು ಒಂದು ದೇವರ ಬರಬೇಕು ಅಂದರೆ ರಂಗ ಬಂದಿದ್ದೀವಿ. ನಾವು ಇರೋವಾಗಲೂ ರಂಗ ಬಂದಿಗೆ ನಾವು ಚೆನ್ನಾಗಿರ್ತೀವಿ. ಪತಿಯ ಕಲಾ ಸಾಧನೆಗೆ ಪ್ರೋತ್ಸಾಹಿಸುತ್ತಾ ಬೆನ್ನೆಲುಬಾಗಿ ಇದ್ದವರು ಇಂದು ಚೌಡಶೆಟ್ಟರು ಒಬ್ಬ ಪ್ರಬುದ್ಧ ನಿರ್ದೇಶಕರಾಗಿದ್ದಾರೆ ಎಂದರೆ ಅದಕ್ಕೆ ಅವರ ಪತ್ನಿ ರಾಜಮ್ಮ ಅವರ ಪಾತ್ರ ಅಪಾರವಾಗಿದೆ. ಅವಶ್ಯಕತೆ ಇದೆ ಅಂತ ಹಾಗಾಗಿ